ತಮಿಳುನಾಡು ರಾಜಕೀಯದಲ್ಲೊಂದು ಸಂಚಲನ ಸೃಷ್ಟಿಯಾಗಿದೆ. ಬಿಜೆಪಿಯ ನಾಯಕ ಮಾಜಿ ಐಪಿಎಸ್ ಅಧಿಕಾರಿ ಕೆ ಅಣ್ಣಾಮಲೈ ಅವರು ಬಿಜೆಪಿಗೆ ಬಿಗ್ ಶಾಕ್ ನೀಡಿದ್ದಾರೆ. ಚುನಾವಣೆಯ ಹೊಸ್ತಿಲಲ್ಲೇ 6 ವಿಧಾನಸಭಾ ಕ್ಷೇತ್ರಗಳ ಉಸ್ತುವಾರಿ ಸ್ಥಾನಕ್ಕೆ ಅಣ್ಣಾಮಲೈ ರಾಜೀನಾಮೆ ಕೊಟ್ಟಿದ್ದಾರೆ. ಮುಂಬರುವ ವಿಧಾನಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ತಮಿಳುನಾಡಿನ 6 ಆಯ್ದ ಕ್ಷೇತ್ರಗಳಿಗೆ ಚುನಾವಣಾ ಉಸ್ತುವಾರಿಯಾಗಿ ನೇಮಕಗೊಂಡ ಕೇವಲ ಕೆಲವೇ ದಿನಗಳಲ್ಲಿ ಅಣ್ಣಾಮಲೈ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮೂಲಕ ಸ್ವಪಕ್ಷದ ನಾಯಕರಿಗೆ ಆಘಾತ ನೀಡಿದ್ದಾರೆ ಮತ್ತು ರಾಜಕೀಯ ವಿಶ್ಲೇಷಕರಿಗೆ ಅಚ್ಚರಿ ಮೂಡಿಸಿದ್ದಾರೆ. ಬಿಜೆಪಿ ಮತ್ತು ಎಐಎಡಿಎಂಕೆ ಮೈತ್ರಿ ಮಾಡಿಕೊಂಡು ಗರಿಷ್ಠ ಸ್ಥಾನಗಳನ್ನು ಗೆಲ್ಲಲು ತಂತ್ರ ರೂಪಿಸುತ್ತಿರುವ ಈ ನಿರ್ಣಾಯಕ ಸಮಯದಲ್ಲಿ ಅಣ್ಣಾಮಲೈ ಅವರ ಈ ಅನಿರೀಕ್ಷಿತ ನಡೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಮೇಲ್ನೋಟಕ್ಕೆ ಅವರು ಕೊಯಮತ್ತೂರಿನಲ್ಲಿ ಅನಾರೋಗ್ಯದಿಂದ ಬಳಲ್ತಾ ಇರುವ ತಮ್ಮ ತಂದೆಯ ಆರೈಕೆಗಾಗಿ ಈ ನಿರ್ಧಾರ ತೆಗೆದುಕೊಂಡಿರುವುದಾಗಿ ತಿಳಿಸಿದ್ದಾರೆ. ನನ್ನ ಜವಾಬ್ದಾರಿಗಳನ್ನು ನಿರ್ವಹಿಸಲು ಸಾಧ್ಯವಾಗ್ತಿಲ್ಲ ಅಂತ ಹೈಕಮಾಂಡ್ಗೆ ತಿಳಿಸಿದ್ದೇನೆ. ನನ್ನ ತಂದೆ ಅನಾರೋಗ್ಯದಿಂದ ಬಳಲ್ತಿದ್ದಾರೆ. ಅವರಿಗೆ ಚಿಕಿತ್ಸೆ ಕೊಡಿಸೋದು ನನ್ನ ಆದ್ಯತೆ. ನನಗೆ ಹೆಚ್ಚು ಪ್ರಯಾಣ ಮಾಡೋಕೆ ಸಾಧ್ಯವಿಲ್ಲ. ಹಾಗಾಗಿ ನಾನು ಹೆಚ್ಚಾಗಿ ಕೊಯಮತ್ತೂರಿನಲ್ಲೇ ಇರ್ತೀನಿ ಅಂತ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಆದರೆ ಈ ರಾಜೀನಾಮೆಯ ಹಿಂದೆ ಅಸಮಾಧಾನದ ದಟ್ಟವಾದ ನೆರಳು ಕಾಣ್ತಿದೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಿದೆ. ಮೂಲಗಳ ಪ್ರಕಾರ ಇಡೀ ರಾಜ್ಯಾದ್ಯಂತ ಎನ್ ಮಣ್ ಎನ್ ಮಕ್ಕಳ ಪಾದಯಾತ್ರೆ ನಡೆಸಿ ತಮಿಳುನಾಡಿನಲ್ಲಿ ಬಿಜೆಪಿಯ ಅಸ್ತಿತ್ವವನ್ನು ಗಟ್ಟಿಗೊಳಿಸಿದ ಅಣ್ಣಾಮಲೈ ಅವರನ್ನ ಈಗ ಕೇವಲ 6 ಕ್ಷೇತ್ರಗಳಿಗೆ ಸೀಮಿತಗೊಳಿಸಿರುವುದು ಅವರಿಗೆ ತೀವ್ರ ಅಸಮಾಧಾನ ತಂದಿದೆ ಎನ್ನಲಾಗಿದೆ. ಅದಕ್ಕಿಂತ ಹೆಚ್ಚಾಗಿ ನೈನಾರ್ ನಾಗೇಂದ್ರನ್ ಅವರು ರಾಜ್ಯ ಘಟಕದ ಅಧ್ಯಕ್ಷರಾದಾಗಿನಿಂದ ಅಣ್ಣಾಮಲೈ ಅವರನ್ನ ವ್ಯವಸ್ಥಿತವಾಗಿ ಮೂಲೆಗುಂಪು ಮಾಡಲಾಗ್ತಿದೆ ಅನ್ನೋ ಆರೋಪಗಳು ಕೇಳಿಬರ್ತಿದೆ. ಎಐಎಡಿಎಂಕೆ ಜೊತೆಗಿನ ಮೈತ್ರಿ ಮಾತುಕತೆಯ ಸಂದರ್ಭದಲ್ಲಿ ಅವರನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗಿತ್ತು. ಆದರೆ ಟಿಟಿವಿ ದಿನಕರನ್ ಅವರ ಎಎಂಎಂಕೆ ಪಕ್ಷವನ್ನ ಎನ್ಡಿಎ ಮೈತ್ರಿಗೆ ತರುವ ಜವಾಬ್ದಾರಿಯನ್ನ ಮಾತ್ರ ಅವರ ಹೆಗಲಿಗೆ ಹೊರಿಸಲಾಗಿತ್ತು. ಈಗ ಮೈತ್ರಿ ಸಮೀಕರಣಗಳು ಅಂತಿಮವಾದ ಮೇಲೆ ಅಣ್ಣಾಮಲೈ ಅವರನ್ನ ಕಡೆಗಣಿಸಲಾಗ್ತಿದೆ ಅನ್ನೋ ನೋವು ಅವರ ಬೆಂಬಲಿಗರಲ್ಲೂ ಇದೆ. ಇನ್ನು ಅಣ್ಣಾಮಲೈ ಅವರಿಗೆ ವಹಿಸಲಾಗಿದ್ದ 6 ಕ್ಷೇತ್ರಗಳಾದ ಕಾರೈಕುಡಿ, ಶ್ರೀವೈಕುಂಠಂ, ವಿರುಗಂಬಾಕ್ಕಂ, ಸಿಂಗನಲ್ಲೂರು, ಮಧುರೈ ಮತ್ತು ಪದ್ಮನಾಭಪುರಂ ಒಂದಕ್ಕೊಂದು ಭೌಗೋಳಿಕವಾಗಿ ಯಾವುದೇ ಸಂಬಂಧವಿಲ್ಲದ ಕ್ಷೇತ್ರಗಳಾಗಿವೆ. ಇಷ್ಟು ದೂರದ ಕ್ಷೇತ್ರಗಳನ್ನು ನಿರ್ವಹಿಸೋದು ಕಷ್ಟಕರ ಅನ್ನೋದು ಅವರ ವಾದವಾದರೆ, ರಾಜ್ಯ ನಾಯಕತ್ವ ಎಐಎಡಿಎಂಕೆ ವಿಚಾರದಲ್ಲಿ ತೋರ್ತಾ ಇರುವ ಮೃದು ಧೋರಣೆ ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ. ಅಣ್ಣಾಮಲೈ ಅವರು ರಾಜ್ಯಾದ್ಯಂತ ಮೈತ್ರಿಕೂಟದ ಪರ ಪ್ರಚಾರ ಮಾಡ್ತಾರೆ ಅಂತ ನಿರೀಕ್ಷಿಸಲಾಗಿತ್ತು. ಆದರೆ ಪಳನಿಸ್ವಾಮಿ ಅವರೊಂದಿಗಿನ ಸಂಬಂಧ ಸುಧಾರಿಸದೇ ಇದ್ರೆ ಅಥವಾ ಬಿಜೆಪಿ ನಾಯಕತ್ವ ಪ್ರೋತ್ಸಾಹ ನೀಡದೇ ಇದ್ರೆ ಅವರು ಕೇವಲ ಎಎಂಎಂಕೆ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಸೀಮಿತ ಆಗಬಹುದು. ಮೂಲಗಳ ಪ್ರಕಾರ ಅಣ್ಣಾಮಲೈ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಸಾಧ್ಯತೆ ಕಡಿಮೆ. ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸ್ಪರ್ಧೆಯ ಬಗ್ಗೆ ಕೇಳಿದ ಪ್ರಶ್ನೆಗೆ ನಾನು ಮೊದಲು ನಾಯಕತ್ವದೊಂದಿಗೆ ಚರ್ಚಿಸಿ ನಂತರ ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಉತ್ತರಿಸಿದ್ದಾರೆ. ತಮಿಳುನಾಡಿನಲ್ಲಿ ಈ ವರ್ಷ ಏಪ್ರಿಲ್ ಮೇ ಒಳಗೆ ಚುನಾವಣೆ ನಡೆಯಲಿದೆ. ಸದ್ಯಕ್ಕೆ ಅವರು ತಂದೆಯ ಆರೈಕೆಗಾಗಿ ಕೊಯಮತ್ತೂರಿನಲ್ಲೇ ಇರೋದಾಗಿ ಹೇಳಿದ್ದರೂ ಚುನಾವಣಾ ಕಣದಲ್ಲಿ ಅವರು ಸ್ಪರ್ಧೆ ಮಾಡ್ತಾರೋ ಇಲ್ವೋ ಅನ್ನೋದು ಇನ್ನೂ ನಿಗೂಢವಾಗಿ ಉಳಿದಿದೆ. ಒಂದ್ ವೇಳೆ ಅಣ್ಣಾಮಲೈ ಅವರು ಸಕ್ರಿಯ ಪ್ರಚಾರದಿಂದ ದೂರ ಉಳಿದ್ರೆ ಅದು ಬಿಜೆಪಿಗೆ ತಮಿಳುನಾಡಿನಲ್ಲಿ ದೊಡ್ಡ ಹೊಡೆತ ಆಗುವ ಸಾಧ್ಯತೆ ಇದೆ. ಅಣ್ಣಾಮಲೈ ಐಪಿಎಸ್ಗೆ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರಿ ಬಹಳ ಬೇಗ ತಮಿಳುನಾಡು ರಾಜ್ಯಾಧ್ಯಕ್ಷರಾದವರು. ಮೋದಿ, ಅಮಿತ್ ಶಾ ಅವರ ನೆಚ್ಚಿನ ನಾಯಕರೂ ಆಗಿದ್ರು. ತಮಿಳುನಾಡಿನಲ್ಲಿ ದಶಕಗಳಿಂದ ಬಿಜೆಪಿ ಕಟ್ಟಿ ಬೆಳೆಸಿದ ಹಿರಿಯರನ್ನ ಬದಿಗೆ ಸರಿಸಿ ಅವರು ಇಡೀ ರಾಜ್ಯ ಬಿಜೆಪಿಯನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ರು. ತಮ್ಮ ಮಾತುಗಳಿಂದ ಎಡಿಎಂಕೆ ಜೊತೆಗೂ ಮೈತ್ರಿ ಮುರಿದು ಬೀಳೋಕೆ ಕಾರಣರಾಗಿದ್ರು. ಬಿಜೆಪಿ ಏಕಾಂಗಿಯಾಗಿನೇ ಗೆಲ್ಲತ್ತೆ ಅಂತ ಹೊರಟಿದ್ರು. ಆದರೆ ತಮಿಳುನಾಡಿನ ರಾಜಕೀಯ ಹಾಗಿಲ್ಲ ಅಂತ ಅರಿತುಕೊಂಡ ಬಿಜೆಪಿ ವರಿಷ್ಠರು ಅನಿವಾರ್ಯವಾಗಿ ತಮ್ಮ ನೀಲಿಗಣ್ಣಿನ ಹುಡುಗನನ್ನ ಬದಿಗೆ ಸರಿಸಿದ್ರು. ಈಗ ಅಣ್ಣಾಮಲೈ ಏಕಾಂಗಿಯಾಗಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.